ಪ್ರಾಚೀನ ಕಾಲದ ಕೆಲವು ಧಾರ್ಮಿಕ ಹಬ್ಬಗಳು ಕೇವಲ ಆಚರಣೆಗಳಲ್ಲ, ಬದಲಿಗೆ ಭವಿಷ್ಯವನ್ನೇ ತೋರಿಸುವ ಒಂದು ನಿಗೂಢ ನಕ್ಷೆ ಅಂದ್ರೆ. ಬನ್ನಿ, ಈ ತುಂಬಾನೇ ಆಸಕ್ತಿದಾಯಕವಾದ ವಿಷಯವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಳೆಯ ಒಡಂಬಡಿಕೆಯಲ್ಲಿ ಬರುವ 7 ಪ್ರಮುಖ ಹಬ್ಬಗಳನ್ನ ಕೇವಲ ಐತಿಹಾಸಿಕ ಘಟನೆಗಳಾಗಿ ನೋಡೋದಲ್ಲ, ಬದಲಿಗೆ ಅವು ಭವಿಷ್ಯವನ್ನೇ ತಿಳಿಸೋಕೆ ಇರೋ ಒಂದು ದೈವಿಕ ಕ್ಯಾಲೆಂಡರ್ ಅನ್ನೋ ಒಂದು ವಾದ ಇದೆ. ಅದರ ಬಗ್ಗೆನೇ ನಾವಿವತ್ತು ಮಾತಾಡೋಣ. ಈ ವಿಷಯವನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಪ್ರವಾದನಾತ್ಮಕ ಕ್ಯಾಲೆಂಡರ್ ಅಂದ್ರೆ ಏನು ಅಂತ ನೋಡಿ, ಆಮೇಲೆ ಈಗಾಗಲೇ ನೆರವೇರಿರುವ ವಸಂತಕಾಲದ ಹಬ್ಬಗಳ ಬಗ್ಗೆ ತಿಳಿಯೋಣ. ಅದಾದ ನಂತರ ಮುಂದೆ ಬರಲಿರುವ ಶರತ್ಕಾಲದ ಹಬ್ಬಗಳು ಮತ್ತು ಕೊನೆಯದಾಗಿ 1000 ವರ್ಷಗಳ ರಾಜ್ಯದ ಪರಿಕಲ್ಪನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಹಾಗಿದ್ರೆ ಮೊದಲನೇದಾಗಿ ಈ ಪ್ರವಾದನಾತ್ಮಕ ಕ್ಯಾಲೆಂಡರ್ ಅನ್ನೋ ಪರಿಕಲ್ಪನೆ ಏನು? ಈ ವ್ಯಾಖ್ಯಾನದ ಪ್ರಕಾರ ಈ 7 ಹಬ್ಬಗಳು ಬರೀ ಆಚರಣೆಗಳಲ್ಲ, ಬದಲಿಗೆ ಕ್ರಿಸ್ತನ ಮೊದಲ ಬರುವಿಕೆಯಿಂದ ಹಿಡಿದು ಆತನ 2ನೇ ಬರುವಿಕೆಯವರೆಗಿನ ಸಂಪೂರ್ಣ ಚಿತ್ರಣವನ್ನು ಕೊಡುವ ಒಂದು ದೈವಿಕ ನೀಲನಕ್ಷೆ ಇದ್ದಾಗೆ. ಈಗ ಈ ಸ್ಲೈಡಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನ್ ಗೊತ್ತಾ? ಇದು ನಮಗೆ ಇಡೀ ಮಾರ್ಗಸೂಚಿಯನ್ನ ಒಂದೇ ನೋಟದಲ್ಲಿ ಕೊಡುತ್ತೆ. ಉದಾಹರಣೆಗೆ, ಶಿಲುಬೆಗೇರಿಸುವ ಘಟನೆಯನ್ನ ಪಸ್ಕ ಹಬ್ಬಕ್ಕೂ, ಪುನರುತ್ಥಾನವನ್ನ ಪ್ರಥಮ ಫಲಗಳ ಹಬ್ಬಕ್ಕೂ ಇದು ನೇರವಾಗಿ ಜೋಡಿಸುತ್ತೆ. ಸರಿ, ಹಾಗಾದ್ರೆ ಈ ಕ್ಯಾಲೆಂಡರ್ನ ಮೊದಲ ಭಾಗದಿಂದ ಶುರು ಮಾಡೋಣ. ಅದೇ ವಸಂತಕಾಲದ ಹಬ್ಬಗಳು. ಈ ವ್ಯಾಖ್ಯಾನದ ಪ್ರಕಾರ ಇವೆಲ್ಲವೂ ಕ್ರಿಸ್ತನ ಮೊದಲ ಬರುವಿಕೆಯ ಸಮಯದಲ್ಲಿ ಈಗಾಗಲೇ ಐತಿಹಾಸಿಕವಾಗಿ ನೆರವೇರಿ ಹೋಗಿರುವ ಪ್ರವಾದನೆಗಳು. ಮೊದಲನೇ ಹಬ್ಬ ಪಸ್ಕ ಹಬ್ಬ. ಇದರ ಹಿಂದಿನ ಕಥೆ ಏನು ಅಂದರೆ, ಈಜಿಪ್ಟ್ನಲ್ಲಿ ಯಹೂದಿಗಳನ್ನ ರಕ್ಷಿಸಿದ್ದು ಯಜ್ಞದ ಕುರಿಯ ರಕ್ತ. ಅದೇ ರೀತಿ ಕ್ರಿಸ್ತನ ರಕ್ತವು ಇಡೀ ಮಾನವಕುಲವನ್ನ ಪಾಪದಿಂದ ರಕ್ಷಿಸೋ ಅಂತಿಮ ಯಜ್ಞವನ್ನ ಸಂಕೇತಿಸುತ್ತೆ ಅಂತ ಇದನ್ನ ಅರ್ಥೈಸಲಾಗುತ್ತೆ. ಇಲ್ಲಿ ನೋಡಿ, ಈ ಮಾದರಿ ಎಷ್ಟು ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ ಅಂತ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಕ್ರಿಸ್ತನ ಸಮಾಧಿಗೆ ಸಂಕೇತವಾದರೆ, ಪ್ರಥಮ ಫಲಗಳ ಹಬ್ಬವು ಆತನ ಪುನರುತ್ಥಾನಕ್ಕೆ ಮತ್ತು ಪಂಚಾಶತಮದ ಹಬ್ಬವು ಪವಿತ್ರಾತ್ಮನ ಆಗಮನಕ್ಕೆ ಸಂಬಂಧಿಸಿದೆ. ಇಲ್ಲಿಯವರೆಗೆ ನಾವು ನೋಡಿದ್ದು ಈಗಾಗಲೇ ನಡೆದು ಹೋದ ಘಟನೆಗಳ ಬಗ್ಗೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ನಾವು ಭೂತಕಾಲದಿಂದ ಭವಿಷ್ಯತ್ತಿನ ಕಡೆಗೆ ಸಾಗೋಣ. ಈ ಪ್ರವಾದನಾತ್ಮಕ ಕ್ಯಾಲೆಂಡರ್ನ ಪ್ರಕಾರ ಶರತ್ಕಾಲದ ಹಬ್ಬಗಳು ಇನ್ನೂ ನೆರವೇರಬೇಕಾದ ಘಟನೆಗಳನ್ನ ಸೂಚಿಸುತ್ತವೆ. ಇಲ್ಲಿ 3 ಹಬ್ಬಗಳಿವೆ: ತುತೂರಿಗಳ ಹಬ್ಬ, ದೋಷಪರಿಹಾರಕ ದಿನ ಮತ್ತು ಪರ್ಣಶಾಲೆಗಳ ಹಬ್ಬ. ಇವು ಮಾನವ ಇತಿಹಾಸದ ಅಂತಿಮ ಅಧ್ಯಾಯವನ್ನ ಸೂಚಿಸುತ್ತವೆ ಅಂತ ಹೇಳಲಾಗುತ್ತೆ. ಅಂದರೆ ಕ್ರಿಸ್ತನ 2ನೇ ಬರುವಿಕೆ, ಮಹಾತೀರ್ಪು ಮತ್ತು ಭೂಮಿಯ ಮೇಲೆ ದೇವರ ರಾಜ್ಯದ ಸ್ಥಾಪನೆ. ಈ ಹಬ್ಬಗಳಲ್ಲೇ ಅತ್ಯಂತ ಪ್ರಮುಖವಾದ ಹಾಗೇನೆ ಸ್ವಲ್ಪ ಸಂಕೀರ್ಣವಾದ ಘಟ್ಟ ಅಂದ್ರೆ ಅದು ದೋಷ ಪರಿಹಾರಕ ದಿನ. ಈ ಸಮಯದಲ್ಲಿ ನಡೆಯೋ ಘಟನೆಗಳ ಕ್ರಮವನ್ನ ಒಮ್ಮೆ ಸರಿಯಾಗಿ ನೋಡೋಣ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದ ನಿರ್ಣಾಯಕ ಅಂಶ ಅಂದ್ರೆ ಈ ಘಟನೆಗಳು ನಡೆಯುವ ನಿಖರವಾದ ಕ್ರಮ. ಮೊದಲು ಅಂತಿಮ ತುತೂರಿ ಮೊಳಗುತ್ತೆ, ಅದರಿಂದ ವಿಶ್ವಾಸಿಗಳ ಪುನರುತ್ಥಾನ ಆಗುತ್ತೆ. ಅದರ ನಂತರ 7 ವಿಪತ್ತುಗಳು, ಆಮೇಲೆ ಕ್ರಿಸ್ತನು ಭೂಮಿಗೆ ಬರೋದು ಮತ್ತು ಕೊನೆಗೆ ಸೈತಾನನ ಬಂಧನ. ಅಂದ್ರೆ ಯೇಸು ಆಕಾಶದಲ್ಲಿ ಕಾಣಿಸಿಕೊಂಡಾಗಿನಿಂದ ಹಿಡಿದು ಸೈತಾನನನ್ನ ಬಂಧಿಸುವವರೆಗಿನ ಇಡೀ ತೀರ್ಪು ಮತ್ತು ಶುದ್ಧೀಕರಣದ ಅವಧಿಯೇ ಆ ಮಹಾದೋಷ ಪರಿಹಾರಕ ದಿನದ ಪ್ರವಾದನೆಯ ನೆರವೇರಿಕೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಈ ತೀರ್ಪಿನ ನಂತರ ಏನಾಗುತ್ತೆ? ಈ ಇಡೀ ಪ್ರವಾದನಾತ್ಮಕ ಕ್ಯಾಲೆಂಡರ್ನ ಅಂತಿಮ ಗುರಿ ಏನು? ಉತ್ತರ: 1000 ವರ್ಷಗಳ ಒಂದು ಶಾಂತಿಯುತ ರಾಜ್ಯ. ಕೊನೆದಾಗಿ ಬರೋದೇ ಪರ್ಣಶಾಲೆಗಳ ಹಬ್ಬ. ಇದು ಒಂದು ರೀತಿ ಅಂತಿಮ ಸುಗ್ಗಿಯ ಸಂಭ್ರಮ. ಎಲ್ಲವೂ ಮುಗಿದಮೇಲೆ ದೇವರೊಂದಿಗೆ ವಾಸಿಸುವ ಸಮಯವನ್ನ ಇದು ಸಂಕೇತಿಸುತ್ತೆ. ಈ ಹಬ್ಬ ಒಂದು ಹೊಸ ಯುಗದ ಆರಂಭವನ್ನ ಸೂಚಿಸುತ್ತೆ. ಅದುವೇ ಭೂಮಿಯ ಮೇಲೆ ಬರಲಿರುವ ಅಕ್ಷರಶಃ ಒಂದು 1000 ವರ್ಷಗಳ ಶಾಂತಿ ಮತ್ತು ನೀತಿಯ ರಾಜ್ಯ. ಈ ಮಾತು ಸಂಘರ್ಷದಿಂದ ಕೂಡಿದ ಹಳೆಯ ಯುಗದ ಅಂತ್ಯವನ್ನ ಹೊಸ ಸಹಸ್ರಮಾನದ ಶಾಂತಿಯುಗದ ಆರಂಭದೊಂದಿಗೆ ನೇರವಾಗಿ ಹೇಗೆ ಜೋಡಿಸುತ್ತೆ ಅಂತ ತೋರಿಸುತ್ತೆ. ಇದೇ ಪರ್ಣಶಾಲೆಗಳ ಹಬ್ಬದ ವಾಗ್ದಾನದ ಪೂರೈಕೆ. ಹಾಗಿದ್ರೆ ಇಷ್ಟೆಲ್ಲ ವಿಶ್ಲೇಷಣೆಯ ನಂತರ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಈ ಪ್ರವಾದನಾತ್ಮಕ ಕ್ಯಾಲೆಂಡರ್ ನಿಜಕ್ಕೂ ಒಂದು ನಕ್ಷೆ ಆಗಿದ್ರೆ, ಒಂದು ದೊಡ್ಡ ದೈವಿಕ ಟೈಮ್ಲೈನ್ ಆಗಿದ್ರೆ, ನಾವು ಅಂದ್ರೆ ಇವತ್ತಿನ ಜಗತ್ತು ಆ ನಕ್ಷೆಯಲ್ಲಿ ಸರಿಯಾಗಿ ಯಾವ ಜಾಗದಲ್ಲಿದ್ದೇವೆ? ಇದೊಂದು ಯೋಚನೆ ಮಾಡಲೇಬೇಕಾದ ಪ್ರಶ್ನೆ.